ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗಡಿ ಗ್ರಾಮ ಬಸಾಪುರದ ಗ್ರಾಮಸ್ಥರಿಗೆ ವಿಶ್ವ ಜಲ ದಿನಾಚರಣೆಯ ವಿಶೇಷ ಕೊಡುಗೆಯಾಗಿ ಕೆರೆ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ದೊರೆತಿದೆ. ಬಸಾಪುರ ಗ್ರಾಮದ ಸುಮಾರು 6 ಎಕರೆ 13 ಗುಂಟೆ ವಿಸ್ತೀರ್ಣದ 700 ವರ್ಷ ಇತಿಹಾಸ ಇರುವ ಗ್ರಾಮದ ಕೆರೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಯೋಜನೆ ಅಡಿಯಲ್ಲಿ ಕಾಮಗಾರಿ ಕೈಗೊಂಡಿದ್ದಕ್ಕೆ ಗ್ರಾಮಸ್ಥರು ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಂದಾಜು 7,60,000 ರೂಪಾಯಿ ವೆಚ್ಚದಲ್ಲಿ ಕೆರೆ ಹೂಳೆತ್ತುವ ಕಾಮಗಾರಿ ಕೈಗೊಂಡಿದ್ದು ಇಲ್ಲಿನ ಗ್ರಾಮಸ್ಥರಿಗೆ ಖುಷಿ ತಂದಿದೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಹಾಗೂ ಸಂಘದ ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿ ತಾಲೂಕುಗಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಪುನೀತ್ ಓಲೇಕಾರ್, ಬಿಸಿ ಯೋಜನಾಧಿಕಾರಿ ಚಂದ್ರಶೇಖರ್ ನಾಯಕ್, ಕೊಪ್ಪಳ ಪ್ರಾಧಿಕಾರ ಕಚೇರಿಯವರಿಗೆ ಮತ್ತು ಧರ್ಮಸ್ಥಳ ಸಂಘದ ಸಿಬ್ಬಂದಿ ವರ್ಗಕ್ಕೆ ಬಸಾಪುರ ಗ್ರಾಮಸ್ಥರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಭಾಳ ಚೆನ್ನಾಗತ್ತ ಸರ್. ನಮಗೆ ತೊಂದರೆ ಆಗೋದು ಎರಡೇ ದಿನ, ಒಂದು ದಿನ ಈಗ ಸರ್ ಅದನ್ನು ಫಿನಿಶಿಂಗ್ ಆಗ್ಬೇಕಾ ಸರ್, ಅದು ಫಿನಿಶಿಂಗ್ ಆಗ್ಬೇಕಾ ಸರ್. ನಮಗೆ ಹೆಚ್ಚು ನಿಮ್ಮಲ್ಲಿ ಬರೋದು ಈಗ ಸರ್ 1 ತಾಸು, 1 ದಿನ 2 ದಿನ ಸರ್ ಶಾಶ್ವತ ಆಕತಿ. ಎಲ್ಲರೂ ಅದನ್ನ ನೆನೆಸ್ತಾರೆ ಸರ್. ಇದೇನಾಗಿದೆ ಸರ್, ಫುಲ್ ಇದು ಆದ್ರೆ ಅಪೋಸಿಟ್ ಆದಂಗೆ ನಾವು ಡಂಪ್ ಮಾಡಿದ್ವಿ. ಇದು ಭಾಳ ಒಟ್ಟು ಭಾಳ ಡಂಪ್ ಮಾಡಿದ್ವಿ ಅಂದ್ರೆ ಆ 4 ರಿಂದ 5 ಫುಟನ್ನು ಆಡಿಗೆ ತೆಗೆದು ಆ ಮಣ್ಣನ್ನು ನಮ್ಮ ರೈತರಿಗೆ ಫಲವಾದ ಮಣ್ಣು ಅಂದ್ರೆ ಏನ್ರಿ, ನಮ್ಮ ಗ್ರಾಮ ಬಡವ ಜನರಿಗೆ ಕುಡಿಯೋಕೆ ನೀರು ಆಯ್ತು, ನಮ್ಮ ರೈತರಿಗೆ ಮಣ್ಣು ಆಯ್ತು, ಬದು ಕಟ್ಟಿ ಆಯ್ತು. ಆ ಮಣ್ಣನ್ನು ಹಾಕಿ ಅವು ನಮ್ಮ ರೈತರು ಬೆಳೆಯಷ್ಟು ಶಕ್ತಿಯನ್ನು ಕಂಡ್ರು ಭೂಮಿಯನ್ನು ಕಂಡ್ರು. ಆಮೇಲೆ ನಮಗೆ ಧರ್ಮಸ್ಥಳ ಕಮಿಟಿಯಿಂದ, ಧರ್ಮಸ್ಥಳ ಸಂಘಿನಿಂದ ನಮ್ಮ ಬಸಾಪುರ ಗ್ರಾಮಕ್ಕೆ ಒಳ್ಳೆಯ ದೊಡ್ಡ ಒಂದು ಉಪಕಾರ ಆಗಿದೆ. ಅದನ್ನು ನಾವು ಮರಿಲಾರದಂಥದ್ದು ಉಪಕಾರ, ಯಾರೂ ಮಾಡಲಾರ್ದಂಥದ್ದು. ಯಾವ ಸರ್ಕಾರದವರು ಮಾಡೋಂಗಿಲ್ಲ. 5 ಫುಟ್ ಎಷ್ಟೋ 5 ಕೋಟಿ ರೂಪಾಯಿ ದುಡ್ಡು ಹಾಕೊಂಬಂದ್ರು, 50 ಕೋಟಿ ಹಾಕೊಂಬಂದ್ರು, ಅಲ್ಲಿ ಫುಲ್ ಹೊತ್ತು ಇಲ್ಲಿ ಹೋತ್ ಅಂತೇಳಿ 10 ಲಕ್ಷ ರೂಪಾಯಿ ಕೆಲಸ ಮಾಡ್ಬೋದು. ಇವರು ನಮ್ಮ ಧರ್ಮಸ್ಥಳ ಸಂಘದವ್ರು, ನಾವು ಸದಸ್ಯರು ಹೇಳಿದ್ರೆ ಕೇಳಿದ್ರು, ನಮ್ಮ ಗ್ರಾಮದವ್ರು ಹೇಳಿದ್ರೆ ಕೇಳಿದ್ರು. ಆ ಗಾಡಿ ತೆಗಿ ಅಂದ್ರೆ ಗಾಡಿ ತೆಗೆದ್ರು, ಇಲ್ಲಿ ಮಣ್ಣು ತೆಗಿ ಅಂದ್ರೆ ಮಣ್ಣು ತೆಗೆದ್ರು. ನಮಗೆ ದೊಡ್ಡ ಅನುಕೂಲದಿಂದ ನಮ್ಮ ಬಸಾಪುರ ಗ್ರಾಮದವರಿಗೆ, ನಮ್ಮೂರಿಗೆ ದೊಡ್ಡ ಪುಣ್ಯ ಮಾಡಿದ್ದಾರೆ. ವೀರೇಂದ್ರ ಪೂಜೆ ಅವರಿಗೆ ನಮ್ಮ ಬಸಾಪುರ ಗ್ರಾಮದಿಂದ ನಮಸ್ಕಾರವನ್ನು ಹೇಳಿ ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ.